ಚೆನ್ನಾಗಿಟ್ಟಿರ್ಲಿ ಕಣಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಮಹದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಹದೇಶ್ವರ ದಯ ಬಾರದೆ, ಹಗಲಲ್ಲೂ ನಿನದೇ ಧ್ಯಾನ, ഇരുളಲ್ಲೂ ನಿನ ಗುಣಗಾನ. ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯ ನನ್ನಿ ಪ್ರಾಣ. ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ. ಉಸಿರುಸಿರು ನಿನ್ನ ಹೆಸರೇ, ಕಣ್ಣೆಡೆದು ನೋಡು ಸ್ವಾಮಿ. ಮನೆದೇವ ಮಹದೇಶ್ವರನೇ ಈ ಮೊರೆಯ ಕೇಳೋ, ಮನೆದೇವ ಮಹದೇಶ್ವರನೇ ಈ ಮೊರೆಯ ಕೇಳೋ. ನಾ ತಾಳಲಾರೆನಯ್ಯ ಈ ವೇದನೆ, ನಿಜ ಬಕುತ ನನಗೆ ಕಯ್ಯ ಈ ಶೋಧನೆ. ಮಹದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ದೇವರೇ ಮಹದೇಶ್ವರ, ಗಣಪತಿ, ಚಿಕ್ಕದೇವಮ್ಮ, ಭೈರೇಶ್ವರ ಎಲ್ಲರೂ ಒಳ್ಳೇದು ಮಾಡಪ್ಪ. ಮುಕ್ಕೋಟಿ ದೇವರುಗಳು ಆಶೀರ್ವಾದ ಮಾಡ್ರಪ್ಪ, ಆಶೀರ್ವಾದ ಮಾಡಿ. ತಾಯಿ ನಮ್ಮಪ್ಪ ಒಳ್ಳೇದು ಮಾಡ್ರಪ್ಪ, ಒಳ್ಳೇದು ಮಾಡಿ. ಮಗ ಆಯ್ತವ? ಕನತೆ ಆಯಿತು. ಟೀ ಎಲ್ಲ ಮಾಡ್ದ? ಕನತೆ ಆರತಿ ಎಲ್ಲ ಮಾಡಾಯ್ತು, ಮುಗೀತು. ಹೋಗದ ಮತ್ತೆ ಗನ್ಮಗ ಇನ್ನೊಬ್ರು ಯಾರೋ ಸ್ಥಾನಕ್ಕೆ ಹೋಗವ್ರೆ, ಬಂದೇ ಇಲ್ವಲ್ಲ? ಯಾರತೆ? ಅತೆ ಎಲ್ಲೋ ನಿಮ್ಮ ಮಗನೇ ಇರಬೇಕು. ಆಮನ ಈ ಗಂಡುಂದು ಯಾವಾಗಲೂ ಹಿಂಗೆ ಕಣಪ್ಪ, ರೋಸಿ ಇರ್ತದೆ. ನನ್ನ ಎಲ್ಲಿಗೆ ಹೋಗ್ಬೇಕಾದ್ರು ಹಂಗೆಯ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ಹಂಗೆ, ಒಂದು ಮದುವೆಗಾಗಲಿ ಎಲ್ಲಿಗಾದ್ರೂ ಆಗಲಿ ಏನು ಒತ್ತು ಮಾಡಿದವನೇ ಜೀವನ ಕಳಿಯಕ್ಕಿಲ್ವೇನೋ. ಏನೋ ಕಣ್ಣಲ್ಲ ಈ ವೈಕಿಗಳಿಗೆ ರಾತ್ರಿ ಅಷ್ಟು ಬಡ್ಕೊಂಡಿವ್ನಿ, ಎದ್ಬಿಟ್ಟು ಬೇಗ ಬೇಗ ಸ್ನಾನಗಿನ ಮಾಡ್ಕೊಂಡು ರೆಡಿ ಆದ್ರಪ್ಪ. ನಮ್ಮದು ಹೆಂಗಸ್ಗಳದ್ದು ಬಂಗ ಇರ್ತವೆ, ಎಲ್ಲ ಮುಗಿಸ್ಕೋಬೇಕು. ಹಂಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಯ್ಕಿಲ್ಲ. ನೀವು ಮೊದಲು ಎದ್ದು ಸ್ನಾನ ಮಾಡ್ಕೊಬಿಡಿ, ನೀರು ಉಡಿ ಹಾಕೊಂಡಿರ್ತೀನಿ ಅಂತ ಹೇಳಿವ್ನಿ ಅಪ್ಪ. ಯಾಕವ ಮಗ ಮಾತೇ ಕೇಳಕ್ಕಿಲ್ವಲ್ಲ? ಅಯ್ಯೋ ಅತ್ತೆ ಇನ್ನೇನು ಮಾಡೋಕ್ಕಾಗೋದು, ಬನ್ನಿ ಅತೆಗೆ ಒತ್ತೋದ್ರೆ ಒತ್ತಾಗ್ಲಿ. ಅಯ್ಯೋ ಮಗ ಹಿಂಗೆ ಮಾಡ್ಕೊಂಡು ಹೋಸಲವ ಪ್ರಸಾದನೆ ಸಿಕ್ನಿಲ್ಲ ಕಣವ. ಆಮೇಲೆ ಪೂಜಾರು ಅಷ್ಟೊಂದು ಜಾಸ್ತಿ ಪೂಜೆ ಮಾಡೋಕ್ಕಾಗಲಿಲ್ಲ, ಒತ್ತಾಗ್ಬಿಟ್ಟಿತ್ತು. ಬಾಗ್ಲಾಕೊಂಡು ಹೋಯ್ತಾ ಇದ್ರ ಅಷ್ಟೊಂದು ಒತ್ತಾಗ್ಬಿಟ್ಟಿತ್ತು. ಅವತ್ತು ನಿನ್ಗೂ ಹಂಗೆ ಐತಂತಲ್ಲ ಕನತೆ? ಅವತ್ತು ಹಂಗೆ ಆಯಿತು. ಯಾಕೆ ಹಿಂಗೆ ರೋಸಿಸ್ತಾರೋ ಕಾಣಲ್ಲ. ಸರಿ ಮಗ ಬವ ಕನತೆ. ಮಗ ಸ್ನಾನ ಆಯ್ತವ? ಕಣವ ಆಯಿತು. ಮತ್ತೆ ಯಾರಿರೋದು ಸ್ನಾನ ಮನೆಯಲ್ಲಿ? ಒಳ್ಳೆ ಆಗ್ಲಿಂದ ನೀರು ಚೊಯ್ಯ ಅಂತಾನೆ ಇದಲ್ಲ. ನನ್ನ ಮನೆಯಲ್ಲ ಗೊತ್ತಿಲ್ಲ ಕಣವ, ಯಾರಿದ್ದಾರೋ ಏನೋ ಕಾಣಲ್ಲ. ನಾನು ಆಗ್ಲೇ ಸ್ನಾನ ಮಾಡ್ಬಿಟ್ಟು ಅಲ್ಲಯ್ಯ ಈಚೆಲ್ ಕೂತಿದೆ. ಈಚೆಲ್ ಕೂತಿದ? ದೇವ್ರಿಗೆ ಕೈ ಮುಗ್ದ? ಇಲ್ಲ ಕಣವ. ಅಲ್ಲ ಕಣ್ರಲ್ಲ, ಒಂದು ಮಾತನ್ನ ಹೇಳಿದ್ರೆ ನೀವು ಯಾಕೆ ಕೇಳ್ಕೊಳಕ್ಕಿಲ್ಲ? ಕಿವಿ ಕೇಳಿಸ್ಕೊಂಡು ಹಂಗೆ ಬಿಟ್ಬಿಡದೆ. ಸ್ನಾನಗಿನ ಮಾಡಾದ್ಮೇಲೆ ದೇವ್ರಿಗೆ ಹೋಗ್ಬಿಟ್ಟು ಕೈ ಮುಗಿಯದ, ಹಡ್ ಬೀಳದ, ಕಷ್ಟ ಸುಖ ಹೇಳ್ಕೊಳ್ಳೋದ ಅನ್ನೋದು ಏನಾದ್ರು ಹಬ್ಗಿ ಬೇಸ ಇದ್ದದ ನಿಮಗೆ? ಏನೂ ಇಲ್ಲ. ಇಲ್ದಾರು ಇರಲಿ, ಸಿಕ್ಕಿಲ್ಲ ಹೇಳ್ಕೊಡ್ತೀನಿ, ಆಗ್ಲಾರು ಕಲ್ತೀರಾ? ಏನು ಮಾಡೋಕ್ಕಿಲ್ಲ. ಅದೇನುಗಳು ನೀವು ಮಕ್ಳುಗಳು ಅರ್ಥನೇ ಆಯ್ತಿಲ್ಲ ಕಣ್ರಪ್ಪ, ಅರ್ಥನೇ ಆಯ್ತಿಲ್ಲ. ನಾನೇನು ಕಡ್ದಿ ಕಟ್ಟೆ ಹಾಕೋವನ್ನು, ಇಲ್ಲ ಅಡುಗೆ ಮಾಡುವನ್ನು, ಇಲ್ಲ ಕಸ ಗುಡಿಸೋವನ್ನು, ದೇವ್ರಿಗೆ ಪೂಜೆ ಮಾಡಿರಲ್ಲ ಅಂದ್ರೂ ಹಿಂಗೆ ಹೇಳ್ಸ್ಕೊತೀರಲ್ಲ 20 ಸಲ. ಒಂದ್ಸಲ ಹೇಳಿದ್ಮೇಲೆ ಮಕ್ಳುಗಳು ಕೇಳ್ಕೋಬೇಕು. ಹಂಗೆ ಒಂದೊಂದನೇ ಕೆಲಸನ 10 ಸಲ ಹೇಳ್ಸ್ಕೊಬಾರ್ದು ಕಣ್ರಲ್ಲ. ಹೇಳೋರ್ಗೂ ಬೇಜಾರು, ಕೇಳೋರ್ಗೂ ಬೇಜಾರಿಯ. ಇಲ್ಲ ಕಣವ, ಹಂಗೇನಿಲ್ಲ. ಹೋಯ್ತಿರದೆ ದೇವಸ್ಥಾನಕ್ಕಲ್ವಾ, ಅದಕ್ಕೆ ಅಲ್ಲೇ ಕೇಳ್ಕೊಳ್ಳೋದ ಅಂತ. ಇರ್ಲಿಕ್ಕಲ್ಲ, ದೇವಸ್ಥಾನಿಗೆ ಆಗಲಿ ಮದುವೆ ಆಗಲಿ ಎಲ್ಲಿಗಾದ್ರೆ ಆಗಲಿ ಸ್ನಾನಗಿನ ಮಾಡಾದ್ಮೇಲೆ ಪೂಜೆ ಗೀಜೆ ಮಾಡಬೇಕು ಅನ್ನೋದು ಸ್ವಲ್ಪ ತಲೆಯಲ್ಲಿ ಇರಬೇಕು ಕಣವ. ಸರಿ ಬಿಡವ, ಸರಿ. ಇನ್ಮೇಲೆ ಹೇಳಿದೆಯಲ್ಲ, ಇನ್ನೊಂದ್ಸಲ ಹೇಳ್ಸ್ಕೊಳಕ್ಕೆಲ್ಲ ಬಿಡು, ಮಾಡ್ತೀನಿ ಕಣವ. ಎಲ್ಲಿ ನಿಮ್ಮಣ್ಣ? ನಾನ ಸ್ಥಾನಕ್ಕೆ ಹೋಯ್ತೀನಿ ಅಂತ ಇದ್ದ, ಎಲ್ಗೋದ್ನೋ ಗೊತ್ತಿಲ್ಲ. ಇದೆಯಾ ಮನೇಲಿ ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಮನೇಲಿ ಒಬ್ಬರಿದ್ರೆ ಇನ್ನೊಬ್ರು ಇರಕ್ಕಿಲ್ಲ, ಎಲ್ಲೋ ಕಾಣೆ ಬಿಟ್ಟಿರ್ತಾರೆ. ನಾವಿದ್ರೆ ಅವ್ರು ಇರಕ್ಕಿಲ್ಲ, ಅವ್ರಿದ್ರೆ ನಾವು ಬಂಕ ಮಾಡ್ತಿರ್ತೀವಿ. ಬರೀ ಇದೆ ಆಯ್ತಲ್ಲ. ಎಲ್ಲಿ ನಿಮ್ಮಪ್ಪ ಆಮೇಲೆ ನಿಮ್ಮ ತಾತ ಎಲ್ಲ ಎಲ್ಗೋದ್ರವ? ಆತ ಅಂತೂ ಈಚೆಲ್ ಕೂತಿತ್ತು, ಅದ್ ಮಾತ್ರ ನೋಡ್ದೆ. ಅಣ್ಣ ಸ್ನಾನ ಮಾಡ್ಕೊಬತ್ತೀನಿ ಕಲ ಅಂತೂ ಅಷ್ಟೇ. ಮಾಡ್ತಾವ ಏನೋ ಕಾಣಲ್ಲ, ನನಗೆ ಗೊತ್ತಿಲ್ಲ ಕಣಪ್ಪ. ಅವ್ವ ಓಲೋ ರಾಮ, ಸ್ನಾನ ಮಾಡ್ದ? ಅವ್ವ ಈಗ ತಾನೇ ಮಾಡ್ಕೊಬದ್ದೆ. ಇದಕ್ಕನ್ ಮಗ ಈಗ ಸ್ನಾನಕ್ಕೆ ಹೋಗೋರು ಯಾರು ಇಲ್ಲ ತಾನೆ? ಎಲ್ಲರದು ಮುಗಿದು ತಾನೆ? ಗೊತ್ತಿಲ್ಲ ಕಣವ, ನಂತಂತೂ ಆಯ್ತು. ನಾನು ಮಾತ್ರ ಮಾಡಿದ್ ಗೊತ್ತು, ಇನ್ ಬೇರೆಯವರು ಮಾಡಿದಾರೋ ಇಲ್ವೋ ನಂಗೇನು ಗೊತ್ತು. ಸರಿಯಾಗಿಲ್ಲ ಕಣಪ್ಪ, ಸರಿಯಾಗಿಲ್ದ ಅಂತಾನೆ. ನಾನು ನಿನ್ ಕೇಳೋರು ನಿಂಗೆ ಹೆಂಗೆ ಗೊತ್ತಿದ್ದದು ಮಗ? ಸರಿ ಬಿಡವ ಅಂತಾನೆ ಮಗ. ಈಗ ಹೋಗ್ಬಿಟ್ಟು ಹೆಂಗಿದ್ರು ಆಗೋದಲ್ಲ, ಅಂಗಡಿಗೆ ಹೋಗ್ಬಿಟ್ಟು ಪೂಜೆ ಸಾಮಾನು ತಗೊಬಂದ್ಬಿಡಿ.
ಏಲಕ್ಕಿ ಬಳೆಹಣ್ಣು ತಗೊಬನ್ನಿ. ಆಮೇಲೆ ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋ ತಗೊಬನ್ನಿ ಏಲಕ್ಕಿ ಬಳೆಹಣ್ಣ. ಹೋದ್ ಸಲ ತಂದಿದ್ರಲ್ಲ ಕಿರ್ಬೆಳೆ ಗಾತ್ರಗಿಂತನೂ ಕಡಿಮೆ ಚಿಕ್ಕದು ನನಗೆ ನೋಡೋಕ್ಕೆ ಒಳ್ಳೆ ಹೆಂಗೆಂಗೋ ಕಾಣಿಸ್ತವೆ. ನೋಡೋಕ್ಕೆ ನಯನಜಕ್ಕಂಗಾಗಿರೋದ್ರು ಸ್ವಲ್ಪ ನರುವೆ ಸುಮಾರಾಗಿರೋದನ್ನು ತಗೊಬುವ ಆಯ್ತಾ. ಒಂದು 12 ತಗೊಬ. ಆಮೇಲೆ ಕರ್ಪೂರ, ಗಂಧದ ಕಡ್ಡಿ, ಅರಿಶಿನ, ಕುಂಕುಮ, ಆಮೇಲೆ ಇನ್ನೇನು ತಗೊಬಂದ್ರೆ ಸಾಂಬ್ರಾಣಿನ ತಗೊಬಂದ್ಬಿಡಪ್ಪ. ಮನೆಗೂ ಇಲ್ಲ ಒಂದು ಸ್ವಲ್ಪ ಮಡಿಕೊಳಕೈತದೆ ಮನೆಗೆ ಸಾಂಬ್ರಾಣಿ. ಆಮೇಲೆ ಧೂಪ ಆಯ್ತಪ್ಪ, ಧೂಪ. ಆಮೇಲೆ ಒಂದು ಉಬ್ಬತ್ತಿ ಕಟ್ಟು. ಆಮೇಲೆ ಹೂವೆಲ್ಲ ಮನೇಲೇ ಅವೆ, ದಾಸವಾಳ ಹೂವು, ಗುಲಾಬಿ ಹೂವು, ಕಾಕಡ ಹೂವು ಅವೇ ಅವೆ ಸಾಕು. ಇನ್ನೇನು ಇಲ್ಲ, ಇಷ್ಟು ತಗೊಬಂದ್ಬಿಡಿ ಹೋಗಿ. ಕಣವ ದೇವ್ರಿಗೆ ಹೂವು ಅವ್ರಿಗೂ ಅವೇ ಕಣವ, ಕನಕಾಂಬ್ರ ಹೂವು ಅವೇ, ಕಾಕಡ ಹೂವು ಅವೇ ಕಟ್ಟಿವಿ ಸಾಕು. ಹೋಗ್ಬಿಟ್ಟು ಇಷ್ಟು ಹೇಳೋದನ್ನ ತಗೊಬಂದ್ಬಿಡಿ. ಗಂಧದ ಕಡ್ಡಿ, ಅರಿಶಿನ, ಕುಂಕುಮ, ಕರ್ಪೂರ, ಧೂಪ, ಬಾಳೆಹಣ್ಣು ಇಷ್ಟು ತಗೊಬನ್ನಿ ಸಾಕು ಸದ್ಯಕ್ಕೆ. ಇದು ತಗೊಳ್ದೆ ಒಮ್ಮೆಗೆ ಹೋಗ್ಬೇಕಾದ್ರೆ ತಗೋಬೋದಲ್ಲ. ಅಮ್ಮ ಈಗೇನು ಕೆಲಸ ಮಾಡಿ ಕಡ್ದಾಗ್ತಾ ಇದೆಯಾ? ಹೋಗವ ತಗೊಬ. ಆಮೇಲೆ ತಗೊಬತ್ತೀನಿ ಅಂದರೆ ಅಲ್ಲೂ ಬಿದ್ದು ನಿಲ್ಸ್ಕೊಂಡು ಇರವ ಒಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ ಪೂಜೆ ಸಾಮಾನು ತಗೊಬತ್ತೀನಿ ಅಂತ. ಆಗ ಅವರು ಎಮ್ಮೆ ಮೇಲೆ ಮಳೆ ಹೋದಂಗೆ ಕೊಡ್ತಾರೆ. ಅದು ಒಂದು ಕೊಡ್ತಾರೆ ಕೊಡ್ದವ್ರು ಇಲ್ಲ ಅದೆಲ್ಲ ಇದಿಲ್ಲ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವೇಸ್ಟ್ ಮಾಡಕ ಇಲ್ಲೇ ಹಿಂಗಿದ್ರಿಗೆ ಏನಾದರೂ ಏನು ಮಾಡ್ತಾನೆ ಇಲ್ಲಪ್ಪ. ಹೋಗ್ಬಿಟ್ಟು ನಾವು ಎಲ್ಲರೂ ಇನ್ನೂ ಈ ನಮ್ಮ ಸೀತೆ ಎಲ್ಲ ರೆಡಿಗಿಡಿ ಎಲ್ಲ ಆಗದೆ. ಆಮೇಲೆ ಇವಳಾಗಿಲ್ಲ ಅನಿಸ್ತಿದೆ ರಾಧನೂ ಆಗಲಿ. ಆಮೇಲೆ ಅಮ್ಮನೂ ಇನ್ನೂ ಸೀರೆ ಸುತ್ಕೊತಿತ್ತು. ಅಮ್ಮನೂ ಇನ್ನೂ ಮಾಡ್ತದೆ. ಆದರೂ ಜಾಸ್ತಿ ಹೊತ್ತು ಮಾಡಕ್ಕೆ ಹೋಗ್ಬೇಡಿ. ಹಿಂಗೆ ಹೋಗ್ಬಿಡಿ ಹಿಂಗೆ ಬಂದ್ಬಿಡ್ರಪ್ಪ. ಹೋಗಿ ಹತ್ತೋದೆಲ್ಲ ತಗೊಬನ್ನಿ ಆಯ್ತಾ. ಜಾಸ್ತಿ ಹೊತ್ತು ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ರೆಡಿ ಆಗದೆ ಆಯ್ತಾ. ಕಣವ ಸರಿ ಆಯಿತು. ಹಂಗಾರೆ ನಾನು ಅಲ್ಲೇ ಇರ್ತೀನಿ, ಹಂಗೆ ತಾವು ಅಲ್ಲಿಗೆ ಬಂದ್ಬಿಡಿ. ಅಲ್ಲ ಕಲ ನಾನು ಒಂದು ಹೇಳಿದ ಮಾತನ್ನ ಹಂಗೆ ಹ್ಞೂ ಅಂತ ಅಂದಿದೀಯಾ? ಯಾವಾಗಲೂ ಒಪ್ಕೊಳಕ್ಕಿಲ್ಲ. ನಿಂದೆ ಮಾತು ನಡಿಬೇಕು ಅಂತಾನೆ ಅಲ್ಲಿಗೆ ಬಂದ್ಬಿಟ್ಟು ಎಲ್ಲಿ ಹುಡ್ಕೋದು ನೀಗ? ಯಾವ್ಯಾವ ಮೂಲೆಯಲ್ಲಿ ಹುಡ್ಕೋದು? ಇಷ್ಟೊಂದು ಮಡಿಯಾಗಿ ಆ ಬೀದಿಲೆಲ್ಲ ತುಳ್ಕೊಂಡು ಆ ನೀರು ಅಂತ ತುಳ್ಕೊಳ್ದೇನೆ ನೀನು ಬೇರೆ ಹುಡ್ಕೊಂಡು ನಿಂತ್ಕೊಳತಾಳಿ. ಇಂಥ ಕೆಲಸ ಎಲ್ಲ ಮಾಡಿಬಿಡಿ ಕಣ್ರಪ್ಪ ನೀವು. ಆಯ್ಕೆಲ್ಲ ಅಂದ್ಬಿಡು. ಹೋಗ್ಬಿಟ್ಟು ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ ತಗೊಂಡು. ಅದನ್ನ ಬಿಟ್ಬಿಟ್ಟು ಅಲ್ಲಿ ನಿಂತ್ಕೊತೀನಿ ಇಲ್ಲಿ ನಿಂತ್ಕೊತೀನಿ ಅಲ್ಲೇ ಇರಿ ಅಂತ ಅನ್ಬೇಡಕನಪ್ಪ. ನಾವು ಬೇಡ ಇರೋಣ. ಆಮೇಲೆ ನೀನೇ ಅಂತ ನಿಂತಿರೋದು, ಇವರೇ ಬಂತವ ನಿಂತಿರೋದು. ಎಲ್ಲಿಗಾರು ಹೋಗ್ಬೇಕಾದ್ರೆ ಬರೀ ಇದೆ ತಾನೇ, ಬರೀ ಕಿರ್ಚಾಡೋದು. ಆಮೇಲೆ ಏನು ಓಡ್ದವ್ರು ಏನಂತ ಅನ್ಕೊಂಡವ್ರು ಅಂತ ಅನ್ಕೊಳಕಿಲ್ಲ. ಏನು ಕಿರ್ಚಿತಾರೆ ಎಲ್ಲ ದೂರ ಅಂತ ನಮ್ಮನೆ ನೋಡ್ತಾರೆ. ಬೇಡ ಕನ್ನಡ. ನಾನಂತೂ ಹೂವಿನ ಜೊತೆ ಅಂತೂ ಹಂಗೆಲ್ಲ ಮಾಡಬಾರ್ದು. ಇರೋ ಕೆಲಸಗಳನ್ನೆಲ್ಲ ಮೊದಲೇ ಮುಗಿಸ್ಕೊಬಿಡ್ಬೇಕು. ಹಂಗಂದಿಯಾ? ಸರಿ ಕಣ್ಮದು, ನಿನ್ನ ಬೈಕೋ ಕೀ ಕೊಡು, ತಗೊಂಡೋಯ್ತೀನಿ. ನಂದು ತೊಳೆದು ಮಡಗಿದ್ನ, ಯಾಕೋ ಪೈಪ್ಗೆ ನೀರು ಹೊಂಟೋಗಿರ್ಬೇಕು, ಸ್ಟಾರ್ಟೇ ಆಯ್ತಿದ್ದಿಲ್ಲ. ಈಗ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದಕ್ಕೂ ಟೈಮ್ ವೇಸ್ಟ್ ಆಯ್ತದೆ ಅಂತ ಹೋಗ್ಬೋಯ್ತಾಳೆ. ನೀನಲ್ಲೇ ಕೊಟ್ಬಿಡು. ಅಲ್ಲಿ ಮುಂದೆ ನಾತಕಿವ್ನಿಗೆ ಕೊಡಲಿ ಹೋಗೆತ್ಕೋ. ಸರಿ ಕಲ. ಸೀತಾಕ ಚೆನ್ನಾಗಿ ರೆಡಿ ಆಗಿದ್ದೀನ ನೋಡು. ಉಣ್ಕೊಂಡ್ರದ ಚೆನ್ನಾಗಿ ರೆಡಿ ಆಗಿದ್ದಿ. ಕಪ್ಪು ಯಾಕೋ ಉದ್ದ ಆಗೋಯ್ತು. ಸ್ವಲ್ಪ ಚಿಕ್ಕದಾಗಿ ಇಕ್ಕಬೇಕಾಗಿತ್ತು. ಕಪ್ಪು ನಾನು ಚಿಕ್ಕದಾಗಿ ಕಂಡಿದ್ದು ಬಳ್ಕೊಬಿಟ್ಟಿದ್ದೇನೋ. ಬಳ್ಕೊಂಡಿದ್ದದ. ಸರಿ ಬಿಡು ಆಯಿತು. ಅಲ್ಲಿ ಹೋಯ್ತೀವಲ್ಲ ಬಸ್ಸಲ್ಲಿ, ಆಗ ಸರಿ ಮಾಡ್ಕೊಡ್ತೀನಿ ಆಯ್ತಾ. ಕನಕ ಅತ್ತೆ ಆಯ್ತತೆ ಸಿಕ್ತಾ? ಇಲ್ಲ ಕಣವ ಸಿಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಹೂ ಕಟ್ ಮಾಡ್ಬಿಟ್ಟು ದೇವ್ರಿಗೆ ಅಂತಾನೆ ಎತ್ತು ಮಡಗ್ದೆ ಅಲ್ಲಿ. ಅತ್ತೆ ನೋಡ್ರೆ ಸಿಗ್ತಾ ಇಲ್ಲ ಅಂತದಲ್ಲ. ಅತ್ತೆ ಬರೋಣ? ಅಯ್ಯೋ ಬಿಡವ ಸಿಕ್ತು ಬಿಡು ಬತ್ತಾವನಿ. ಕನತೆ ಬಿದ್ನೆ ಬಂದಿ ಎಲ್ಲ ಅವರೇ ಇಲ್ಲೆಯಾ ನೀವೊಬ್ರೆಯಾ? ವಾ ಎಲ್ಲವ ಅಪ್ಪನ ತಾತನವೇ ನಾನೇ ಕೇಳಬೇಕು. ಎಲ್ಗೋದ್ರು ಅವರು ಎಲ್ರಲ್ಲ ಅಂತಾನೆಯಾ? ನೀವು ಇಲ್ಲಿ ನೋಡಿದ್ರೆ ಅಲ್ಲೇ ಆಗ್ಲೇ ನಡ್ಕೊಂಡು ಹೋಯ್ತಾ ಇಲ್ವಲ್ಲಿ ಬೋಯ್ತವ್ರೆ. ಅದೇನ್ರಲ್ಲ ಮಾಡ್ತಿದ್ದೀರಿ ಬನ್ನಿ ಬೇಗ ಅಂತ ಯಾವಾಗಲೂ ಇದೇ ಆಯಿತು ನಿಮ್ದು ಅಂತ ಬೋಯ್ತವ್ರೆ. ಯಾವಾಗಲೂ ಅಷ್ಟೇ ಅಪ್ಪನೂ ತಾತನೂ ಹೊಂಟೋಯ್ತಾರೆ. ಮೊದಲು ನೀವೇ ಒತ್ತು ಮಾಡ್ದು ಜಾಸ್ತಿ ಕಣವ. ನನಗೆ ಬೋಯ್ತಾ ಅದು ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಬಟ್ಟೆ ಕಣಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ಬರೀ ಹೆಂಗಸ್ರುಗಳು ಇದೇ ಕತೆ ಕಣವ. ನಿಮ್ದೇನ್ರಲ್ಲ ಕೆಲಸಗಳು? ಸ್ನಾನ ಮಾಡ್ಕೊಂಡು ಬಟ್ಟೆ ಮಡಿಕೊಂಡು ನಿಂತ್ಕೊಬಿಡ್ತಿದ್ದೀರಿ. ನಮ್ದಂಗ ಮನೇಲಿ ಏನು ಮಡಗಿದವು ಏನು ಮಡಗಿಲ್ಲ, ಗ್ಯಾಸ್ ಆಫ್ ಮಾಡೋದು, ಬಾಗ್ಲ ಹಾಕೊಳ್ಳೋದು, ಅದು ಮಾಡಿಲ್ಲ ಇದು ಮಾಡಿಲ್ಲ, ಅದೆಲ್ಲ ತಲೆಗೆ ಹಾಕೊಂಡು ಎಲ್ಲ ರೆಡಿ ಮಾಡ್ಬಿಟ್ಟು ಬರೋದು ಬೇಡವಾ? ಏನು ಮಾತಾಡ್ತಾವೆ ಯಾಕಂದ್ರಲ್ಲ. ಒಂದು ಕೆಲಸ ಎರಡೋ ನಮಗೆ ಇರಬಾರ ಕೆಲಸಗಳೆಲ್ಲ ನಮ್ದೆಯ. ಸುಮ್ಮನಿರವ ಮಗ ಅಂತಾರೆ. ಗ್ಯಾಸ್ ಆಫ್ ಮಾಡ್ದ ಅದೇ ಮಾಡಿವ್ನಿ ಬಿಡಿ. ಯಾಕನಕ ಗ್ಯಾಸ್ ಹೆಚ್ಚಕ್ಕಿಲ್ವಲ್ಲ, ಒಲೆ ತಾನೇ ಇರೋದು ನಿಮ್ಮ ಮನೇಲಿ. ಯಾಕನ ಗ್ಯಾಸು ಅದೇ ಜಾಸ್ತಿ ಬಳಸೋಕ್ಕಿಲ್ಲ ಅಷ್ಟೇ. ಇವತ್ತು ಒತ್ತಾಗೋಯ್ತದೆ ಒಳಗಿಲ್ಲ ಇಸ್ಕೊಂಡು ಕೂತ್ಕೊಂಡ್ರೆ ಅಂದ್ಬಿಟ್ಟು ಬೆಳಿಗ್ಗೆ ಟೀ ಮಡಗಕ್ಕೆ ಗ್ಯಾಸ್ನೇ ತಗೊಂಡಿದ್ವಲ್ಲ, ಅದಕ್ಕೆ ಹಂಗಂತದೆ ಬಿಡು. ಗ್ಯಾಸ್ ಬೇರೆ ಇದ್ದದ ನಾನು ನೋಡೇ ಇಲ್ವಲ್ಲ. ಅಲ್ಲೇ ಇಲ್ವಾ? ನೀನೇ ಕಂಡುಬಿಟ್ಕೊಂಡು ನೋಡಿದ್ರೆ ಆಯ್ತದೆ. ನೀನು ಇಲ್ಲಿರೋಕ್ಕಿಲ್ವಲ್ಲ, ಯಾವ್ಯಾವ ಹೋಗ್ತಲ್ಲ ಇದೆಯೋ ಏನೋ. ಸರಿ ಬಿಡು, ಆಮೇಲೆ ಬತ್ತಿನೆಲ್ಲ ತೋರಿಸ್ಕೊಡ್ತೀನಿ ಕಣವ. ಇನ್ನೇನ್ರಪ್ಪ ನೋಡಿ, ಇವತ್ತು ಸೋಮವಾರ ಅಂದ್ಬಿಟ್ಟು ಮಾದೇಶ್ವರ ವಾರ ಅಲ್ವಾ, ಅದಕ್ಕೆ ಎಲ್ಲ ಸ್ನಾನಗಿನ ಮಡಿಗಿಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಂತ ಹೊಂಟಾವೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಅಷ್ಟು ನಮ್ಮೂರಿಂದ ಬಸ್ಸಲ್ಲಿ ಹೋಗ್ಬಿಟ್ಟು ಬರಬೇಕು. ಅದಕ್ಕೆ ಎಲ್ಲನೂ ರೆಡಿಗಿಡಿ ಮಾಡ್ಕೊಂಡು, ನಿಮ್ಮದೇ ಗೊತ್ತಲ್ಲ, ನಿಮಗೆ ಗೊತ್ತಿರ್ತದೆ. ಎಲ್ಲಿಗಾರು ಹೋಗ್ಬೇಕಾದ್ರೆ ಎಲ್ಲ ಕೆಲಸಗಳು ಒಂದೇ ಸಲ ಇರ್ತವೆ. ಅದು ಮಾಡೋಣ ಇದು ಮಾಡೋಣ ಅದು ಮಾಡೋಣ ಅಂತ ನಮಗೆ ತಲೆ ಕೆಟ್ಟೋಗ್ಬಿಡ್ತದೆ.
ಹಂಗಿದ್ರು ಗ್ಯಾಸ್ ಆಫ್ ಮಾಡಿಲ್ಲ, ಆಮೇಲೆ ಬೀಗ ಎಲ್ಲಿಟ್ಟೆ ಅದು ಎಲ್ಲಿಟ್ಟೆ ಇದು ಎಲ್ಲಿಟ್ಟೆ ಅಂತ ಹೋಗ ಬರೋದ್ರಲ್ಲಿ ನಿಮಗೆ ಗೊತ್ತಿರ್ತದೆ ತಲೆನೋವು ಹಿಂಗೆ ಆಗದೆ. ಹೂ ಕಟ್ ಮಾಡಿಬಿಟ್ಟು ಅಲ್ಲಿ ಮಡಗಿದ್ನ ದೇವ್ರಿಗಂತ, ಈಗ ಸಿಗ್ತಲ್ವಂತೆ ಅತ್ತೆ ಹುಡುಕಬತ್ತೀನಿ ಅಂತ ಅಂದರು. ನಮ್ಮದು ಎಲ್ಲ ರೆಡಿ ಆಯಿತು. ಇನ್ನೇನ್ರಪ್ಪ ಹೊರಡ್ತೀವಿ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ನಮಸ್ಕಾರ. ಮತ್ತೆ ಬರೋದಾ ಮತ್ತೆ.